ಹಲೋ ಎವ್ರಿವನ್, ಲರ್ನಿಂಗ್ ಡೇ ಈಸ್ ಬ್ಯಾಕ್. ಸೊ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ, ನನ್ನ ಫಾಲೋವರ್ಸ್ಗೆ ಇವತ್ತಿನ ದಿನ 5 ಥರದ ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾನು ಕೂಡ ತುಂಬ ಯೂಸ್ ಮಾಡ್ತೀನಿ. 1 by 1 ಕ್ಯಾಂಡಲ್ ಸ್ಟಿಕ್ಸ್ಗಳನ್ನ ಹೇಳ್ಕೊಡ್ತೀನಿ. 5 ಥರದ ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಹೇಳ್ಕೊಡ್ತೀನಿ. ವಾಚ್ ಮಾಡಿ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ವಾಚ್ ಮಾಡಿದ ಮೇಲೆ ನಿಮಗೆ ಒಂದು ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಡೇ ಟೆಸ್ಟ್ ಅಟೆಂಡ್ ಮಾಡಿಬಿಟ್ಟು ಎಷ್ಟು ಜನ ಪಾಸ್ ಆಗ್ತೀರಾ ಅಂತ ನೋಡೋಣ. ಸೊ ಹಲೋ, ವೆಲ್ಕಮ್. ಸೊ ಮೊದಲನೇದಾಗಿ ಹ್ಯಾಮರ್ ಕ್ಯಾಂಡಲ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಹ್ಯಾಮರ್ ಕ್ಯಾಂಡಲ್ ಏನು ಇಂಡಿಕೇಟ್ ಮಾಡುತ್ತೆ? ಹ್ಯಾಮರ್ ಕ್ಯಾಂಡಲ್ ಆ್ಯಕ್ಚುಲಿ ಯಾವ ಥರ ಇರುತ್ತೆ ನೋಡಲಿಕ್ಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇದು ಒಂದು ಕ್ಯಾಂಡಲ್, ಹ್ಯಾಮರ್ ಕ್ಯಾಂಡಲ್ ಅಂತ ಕರಿತೀವಿ. ಇದಕ್ಕೆ ಹ್ಯಾಮರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಟೇಲು ಕೆಳಗಡೆ ಜಾಸ್ತಿ ಇರುತ್ತೆ. ಇದು ನಮಗೆ ಬೈಯಿಂಗ್ ಪ್ರೆಷರ್ನ ಇಂಡಿಕೇಟ್ ಮಾಡುತ್ತೆ. ಟೇಲು ಕೆಳಗಡೆ ಜಾಸ್ತಿ ಇದ್ದರೆ ಬೈಯಿಂಗ್ ಪ್ರೆಷರ್ನ ಇಂಡಿಕೇಟ್ ಮಾಡುತ್ತೆ. ಈ ಕ್ಯಾಂಡಲ್ ಕಲ್ಲರು ರೆಡ್ ಇದ್ದರೆ ಸ್ವಲ್ಪ ಅಕ್ಯುರಸಿ ಕಡಿಮೆ, ಗ್ರೀನ್ ಇದ್ದರೆ ಸ್ವಲ್ಪ ಅಕ್ಯುರಸಿ ಜಾಸ್ತಿ. ಯಾಕೆಂದರೆ ಇದು ಬುಲ್ಲಿಶ್ ಕ್ಯಾಂಡಲ್ ಆಗಿರೋದ್ರಿಂದ, ಹ್ಯಾಮರ್ ಕ್ಯಾಂಡಲ್ ಆಗಿರೋದ್ರಿಂದ ಬುಲ್ಲಿಶ್ ಹ್ಯಾಮರ್ ಇರಬೇಕು, ಬೇರಿಶ್ ಹ್ಯಾಮರ್ ಅಲ್ಲ. ಬುಲ್ಲಿಶ್ ಹ್ಯಾಮರ್ ಇದ್ದರೆ ಅಕ್ಯುರಸಿ ಜಾಸ್ತಿ. ಬುಲ್ಲಿಶ್ ಹ್ಯಾಮರ್ ಅಂತ ನಾನು ಹೇಗೆ ಹೇಳ್ತೀನಿ ಅಂದರೆ, ಯಾವಾಗಲೂ ಈ ಕ್ಯಾಂಡಲ್ನ ಬಾಡಿ ಏನಿದೆ, ಈ ಕ್ಯಾಂಡಲ್ನ ಬಾಡಿ ಚಿಕ್ಕದಾಗಿರಬೇಕು, ಟಾಪಲ್ಲಿರಬೇಕು. ಆ್ಯಂಡ್ ಈ ಬಾಡಿಯ ಸೈಜ್ ಏನಿದೆಯಲ್ಲ, ಇದರ ಡಬಲ್ ಅಟ್ಲೀಸ್ಟ್ ಟೇಲ್ ಇರಬೇಕು. ಡಬಲ್ ಅಂದರೆ ಫಾರ್ ಎಕ್ಸಾಂಪಲ್ ಇಷ್ಟಾರು ಟೇಲು ಇರಲೇಬೇಕು. ಅಂದ್ರೆ ಇದಕ್ಕೆ ಹ್ಯಾಮರ್ ಕ್ಯಾಂಡಲ್ ಅಂತ ಕರಿಬೋದು. ಮೇಲ್ಗಡೆ ಟೇಲು ಸ್ವಲ್ಪ ಇದ್ದರೆ ಓಕೆ, ಇಲ್ಲ ಅಂದರೆ ತುಂಬ ಒಳ್ಳೆಯದು. ಇದರ ಅರ್ಥ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟು ಒಂದು 100 ರೂಪಾಯಿ ಓಪನ್ ಆಗಿದೆ ಆ್ಯಂಡ್ ಇಲ್ಲಿಂದ ಒಂದು 95 ರೂಪಾಯಿಗೆ ಬಿದ್ದಿದೆ. ಬಿಫೋರ್ ಟೈಮ್ ಮುಗಿಯೋಕ್ಕಿಂತ ಮುಂಚೆ ಅಂದರೆ ಟೈಮ್ ಫ್ರೇಮ್ ನಾವು 3 ಮಿನಿಟ್ಸ್, 5 ಮಿನಿಟ್ಸ್, 15 ಮಿನಿಟ್ಸ್, 1 ಡೇ, 1 ಅವರ್, ಎನಿ ಟೈಮ್ ಫ್ರೇಮು ಮುಗಿಯೋಕ್ಕಿಂತ ಮುಂಚೆ ಮಾರ್ಕೆಟ್ 95ಇಂದ ಓಪನ್ ಪಾಯಿಂಟನ್ನ ಬ್ರೇಕ್ ಆಗಿ ಅದರ ಎಬೋ ಹೋಗಿ ಆಲ್ಮೋಸ್ಟ್ ಡೇ ಹೈಯಲ್ಲಿ ಕ್ಲೋಸ್ ಆಗಿದೆ ಅಂತ ಅರ್ಥ. ಹೈ ಇದು ಕ್ಲೋಸಿಂಗ್ ಪಾಯಿಂಟ್, ಇದು ಓಪನ್ ಪಾಯಿಂಟ್, ಇದು ಲೋ ಇದು. ಸೊ ಒಂದು 100 ರೂಪಾಯಿಗೆ ಓಪನ್ ಆಗಿದೆ, 95 ರೂಪಾಯಿ ತನಕ ಬಿದ್ದಿತ್ತು ಅಂದರೆ ತುಂಬ ಬಿದ್ದಿತ್ತು. ಅಲ್ಲಿಂದ ಪೂರ್ತಿ ರಿಕವರಿ ಆಗಿ ಓಪನ್ ಪಾಯಿಂಟ್ನ ಬ್ರೇಕ್ ಮಾಡಿ ಹೈಯಲ್ಲಿ ಹತ್ರನೇ ಕ್ಲೋಸ್ ಆಗಿದೆ. ಸೊ ಇದರ ಅರ್ಥ ಏನು ಅಂತಂದರೆ, ಕ್ಯಾಂಡಲಿಂದ ಒಳಗಡೆ ಸಿಕ್ಕಾಪಟ್ಟೆ ರಿಕವರಿ ಆಗಿದೆ. ಯಾವಾಗ ಮಾರ್ಕೆಟ್ ರಿಕವರಿ ಚೆನ್ನಾಗಾಗಿದೆ, ನೆಕ್ಸ್ಟಿಂದ ಮಾರ್ಕೆಟು ಟ್ರೆಂಡ್ ರಿವರ್ಸಲ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದು ಟ್ರೆಂಡ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ಸ್ ಕೂಡ. ಸೊ ಇದನ್ನು ನಾವು ಇಂಟ್ರಾಡೇ ಟ್ರೇಗೂ ಯೂಸ್ ಮಾಡ್ಬೋದು, 1 ಡೇ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ 1 ಡೇ ಟೈಮ್ ಫ್ರೇಮಲ್ಲಿ ಇದೇನಾದರೂ ಕ್ಯಾಂಡಲ್ ಬಂದಿದೆ ಅಂತಂದರೆ ಏನು ಮಾಡಬೇಕು? ಸೊ 1 ಡೇ ಟೈಮ್ ಫ್ರೇಮಲ್ಲಿ ಈಗ ಹ್ಯಾಮರ್ ಕ್ಯಾಂಡಲ್ ಬಂದಿದೆ ಅಂತ ಅಂದ್ಕೊಳ್ಳಿ. ಇದು 1 ಡೇ ಟೈಮ್ ಫ್ರೇಮಲ್ಲಿ ನಾನು ಹೇಳ್ತಾ ಇರೋದು. 1 ಡೇ ಟೈಮ್ ಫ್ರೇಮಲ್ಲಿ ಹ್ಯಾಮರ್ ಕ್ಯಾಂಡಲ್ ಬಂದಿದೆ ಅಂತಂದರೆ ನೀವು ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡಬೇಕು. ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡಿ. ಇದು 1 ಡೇ ಟೈಮ್ ಫ್ರೇಮಲ್ಲಿ ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡಿಬಿಟ್ಟು ನೀವು ಇಂಟ್ರಾಡೇ ಟ್ರೇಡಿಂಗಿಗೆ 3, 5, 15 ಎನಿ ಟೈಮ್ ಫ್ರೇಮ್ ಸ್ವಿಚ್ ಮಾಡಿ. ಟೈಮ್ ಫ್ರೇಮ್ನ ಸ್ವಿಚ್ ಮಾಡಿಬಿಟ್ಟು, ಸೊ ಪ್ರೀವಿಯಸ್ ಡೇ ಹೈ ನನಗೀಗ ಟೈಮ್ ಫ್ರೇಮ್ ಸ್ವಿಚ್ ಮಾಡಿದ ಮೇಲೆ ಈ ಥರ ಇರುತ್ತೆ. 3, 5, 15 ಎನಿ ಟೈಮ್ ಫ್ರೇಮಲ್ಲಿ ಆ್ಯಂಡ್ ಮಾರ್ಕೆಟ್ ಒಂದು ಕಡೆ ಓಪನ್ ಆಗುತ್ತೆ. ಸೊ ನಿನ್ನೆ ದಿನ ಬೈಯಿಂಗ್ ಪ್ರೆಷರ್ ಇತ್ತು, ಹ್ಯಾಮರ್ ಕ್ಯಾಂಡಲ್ ಆಗಿರೋದ್ರಿಂದ ಮಾರ್ಕೆಟ್ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿದ ಮೇಲೆ ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡಬಹುದು. ಲೋ ಬ್ರೇಕ್ ಆದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೈ ಬ್ರೇಕ್ ಆದರೆ ಒಳ್ಳೆಯದು. ಸಿನ್ಸ್ ನಾವು 1 ಡೇ ಟೈಮ್ ಫ್ರೇಮಿಂದ ನಾವು ಟ್ರೇಡಿಂಗ್ನ ಮಾಡ್ತಿರೋದ್ರಿಂದ, ಅನಾಲಿಸಿಸ್ ಮಾಡಿ ಟ್ರೇಡಿಂಗ್ನ ಮಾಡ್ತಿರೋದ್ರಿಂದ ಅಕ್ಯುರೇಸಿ ತುಂಬ ಜಾಸ್ತಿ ಇರುತ್ತೆ. ಸೊ ಪ್ರೀವಿಯಸ್ ಡೇ ಹೈನ ಒಂದು ಬುಲ್ಲಿಶ್ ಕ್ಯಾಂಡಲ್ಲು ಈ ಥರ ಬ್ರೇಕ್ಔಟ್ ಆದಮೇಲೆ, ಸೊ ಬ್ರೇಕ್ಔಟ್ ಕ್ಯಾಂಡಲ್ ಯಾವ ಥರ ಇರಬೇಕು ಗೊತ್ತಾ? ಬ್ರೇಕ್ಔಟ್ ಕ್ಯಾಂಡಲ್ ಯಾವಾಗಲೂ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ಲು, ಇದು ಗ್ರೀನ್ ಕಲರ್ ಆಗಿರಬೇಕು. ಇದರ ಬಾಡಿ ಅಟ್ಲೀಸ್ಟ್ ಹಾಫ್ ಆದರೂ ಮೇಲ್ಗಡೆ ಇರಬೇಕು. ಆ್ಯಂಡ್ ಯಾವ ಟೈಮ್ ಫ್ರೇಮ್ ಚೂಸ್ ಮಾಡಿದ್ದೀನಿ? 3, 5, 15. ಆ್ಯಂಡ್ ಈ ಟೈಮ್ ಒಳಗಡೆ ಮಾರ್ಕೆಟ್ ಇದ್ರ ಮೇಲ್ಗಡೆ ಕ್ಲೋಸ್ ಆಗಬೇಕು. ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಕನ್ಫರ್ಮೇಷನ್ ಬಂದ ಹಾಗೆ ಇದ್ರ ಮೇಲ್ಗಡೆ ಎಂಟ್ರಿ ಆಗ್ತೀನಿ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಟಾರ್ಗೆಟ್ಗಳನ್ನು ನಾನು ಪ್ರೀವಿಯಸ್ ಸ್ವಿಂಗ್ ಪಾಯಿಂಟ್ಗಳನ್ನು ಅಥವಾ ಹೈಯರ್ ಟೈಮ್ ಫ್ರೇಮಲ್ಲಿ ಯಾವುದು ರೆಸಿಸ್ಟೆನ್ಸ್ ಇದೆ ಅದನ್ನು ನೋಡಿ ಟಾರ್ಗೆಟ್ ಮಾಡಬೇಕು. ಸೊ ಇದು ಹ್ಯಾಮರ್ ಕ್ಯಾಂಡಲ್. ಇನ್ ಕೇಸ್ ಇದೇ ಏನಾದರೂ ಇಂಟ್ರಾಡೇ ಟ್ರೇಡಿಂಗಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಸಪೋರ್ಟ್ ಹತ್ರ ಬಂದಾಗ ಯೂಸ್ ಮಾಡಿ.
ಎಲ್ಲಿ ಬೇಕಂಗೆ ಯೂಸ್ ಮಾಡೋ ಹಾಗಿಲ್ಲ. ಹ್ಯಾಮರ್ ಕ್ಯಾಂಡಲ್ ಮಿಡಲ್ ಆಫ್ ದ ಡೇ ಇದೆ ಅಂದರೆ ಯೂಸ್ ಮಾಡೋ ಹಾಗಿಲ್ಲ. ಐದರ್ ಡೇ ಲೋಗಳಲ್ಲಿ ಅಥವಾ ಸಪೋರ್ಟ್ ಹತ್ರ ಮಾರ್ಕೆಟ್ ಬಂದಾಗ ಈ ಥರ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದರೆ ಸಪೋರ್ಟ್ ಪ್ಲಸ್ ಕ್ಯಾಂಡಲ್ ಡಬಲ್ ಕನ್ಫರ್ಮೇಷನ್ ಆಯಿತು. ಈ ಕ್ಯಾಂಡಲ್ ಬ್ರೇಕ್ಔಟ್ ಆದಮೇಲೆ ಟ್ರೇಡ್ನ ತೊಗೊಳ್ಳಿ, ಈ ಕ್ಯಾಂಡಲ್ನ ಬಿಲೋ ಸ್ಟಾಪ್ ಲಾಸ್ ಯೂಸ್ ಮಾಡಿ. ಇದು ಹ್ಯಾಮರ್ ಕ್ಯಾಂಡಲ್ ಸೂಚಿಸುತ್ತೆ. ಹ್ಯಾಮರ್ ಅಂತಂದರೆ ಏನು, ಬೈಯಿಂಗ್ ಪ್ರೆಷರ್ ತುಂಬ ಇದೆ, ಟೇಲ್ ತುಂಬ ಕೆಳಗಡೆ ಇದೆ, ಬಾಡಿಗಿಂತ ಡಬಲ್ ಇದೆ. ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಆಗಬೇಕು, ಇಂಟ್ರಾಡೇ ಟ್ರೇಡಿಂಗಲ್ಲಿ ಸಪೋರ್ಟ್ ಹತ್ರ ಫಾರ್ಮ್ ಆಗಬೇಕು, ಇದು ಸ್ಟ್ರಾಂಗ್ ಇರುತ್ತೆ. ಸೊ ಇನ್ನು ಪಾರ್ಟ್ 2 ಅಲ್ಲಿ ಇನ್ವರ್ಟೆಡ್ ಹ್ಯಾಮರ್ಗಳನ್ನ ಕಲಿಯೋಣ. ಸೊ ಪಾರ್ಟ್ 2ಗಾಗಿ ವಾಚ್ ಮಾಡಿ.